ಇವತ್ತು ಗ್ರೀನ್ವುಡ್ಸ್ ಎಕ್ಸ್ಪೋ ಅಂತಕ್ಕಂಥ ವಿನೂತನವಾಗಿರ್ತಕ್ಕಂಥ ಮತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಎಕ್ಸ್ಪೋ ಅಂತಕ್ಕಂಥದ್ದನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂಥ ಜ್ಞಾನ, ಪ್ರತಿಭೆ, ಕೌಶಲ್ಯ, ಕ್ರಿಯೇಟಿವಿಟಿ ಅಂತಕ್ಕಂಥದ್ದನ್ನು ಹೊರಹೊಮ್ಮಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಇವತ್ತು ಈ ಒಂದು ಎಕ್ಸ್ಪೋ ಅಂತಕ್ಕಂಥ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು 650 ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ಈ ಒಂದು ಎಕ್ಸ್ಪೋನಲ್ಲಿ ಭಾಗವಹಿಸ್ತವ್ರೆ. ಅವರು ಎಲ್ಲ ವಿಷಯಗಳಾಗಿರ್ಬೋದು ಅಥವಾ ಕೋರ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಯೂನಿಟಿ ಇನ್ ಡೈವರ್ಸಿಟಿ ಎಲ್ಲ ವಿಭಾಗಗಳಲ್ಲೂ ಭಾಗವಹಿಸಿ ಅವರು ತಮ್ಮ ಮಾಡಲ್ಸ್ ಅಂತಕ್ಕಂಥದ್ದನ್ನು, ಚಾರ್ಟ್ಸ್ ಅಂತಕ್ಕಂಥದ್ದನ್ನು, ವರ್ಕಿಂಗ್ ಮಾಡಲ್ಸ್ ಅಂತಕ್ಕಂಥದ್ದನ್ನು ಎಲ್ಲವನ್ನು ಮಾಡ್ಕೊಂಬಂದವ್ರೆ. ಇದು ಉದ್ದೇಶ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಸರೌಂಡಿಂಗ್ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗಿಂತ ನಮ್ಮ ಶಾಲೆ ವಿದ್ಯಾರ್ಥಿಗಳು, ಶಿಕ್ಷಕರಂತಕ್ಕಂಥವರು ವಿಭಿನ್ನ ಅಂತಕ್ಕಂಥದ್ದು, ಅದನ್ನು ತೋರಿಸಬೇಕು ಅಂತಕ್ಕಂಥ ಉದ್ದೇಶ ಒಂದು. ಈ ಒಂದು ಎಕ್ಸ್ಪೋಗೆ ಸುಮಾರು 950 ವಿದ್ಯಾರ್ಥಿಗಳಂತಕ್ಕಂಥದ್ದು, ಅವರ ಪೋಷಕರಂತಕ್ಕಂಥವ್ರು, ಈ ಸರೌಂಡಿಂಗ್ ಇರ್ತಕ್ಕಂಥ ಎಲ್ಲ ಸರ್ಕಾರಿ, ಖಾಸಗಿ ಶಾಲೆಗಳು, ಬೇರೆ ಬೇರೆ ಕಡೆಯಿಂದ, ಆವಣಿಯಿಂದ, ತಾಯ್ಲೂರಿಂದ, ಬೇತ್ಮಂಗಲದಿಂದ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಒಂದು ವೀಕ್ಷಣೆ ಬರ್ತಾವ್ರೆ. ಅವರೆಲ್ಲರೂ ಸಹ ಇದೊಂದು ವೀಕ್ಷಣೆ ಮಾಡಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮತ್ತು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಎಕ್ಸ್ಪೋ ಅಂತಕ್ಕಂಥದ್ದನ್ನು ಪ್ರಶಂಸೆ ಮತ್ತು ಹೊಗಳಿಕೆ ಅಂತಕ್ಕಂಥ ಆಗ್ತಾಯಿದೆ. ಇಷ್ಟಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು ಈ ಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರ ಒಂದು ಸಹಕಾರದಿಂದ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಎಕ್ಸ್ಪೋ ಅಂತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ನಾವು ಬರೀ ಇಂಥ ಒಂದು ಎಕ್ಸ್ಪೋಗೆ ಸೀಮಿತ ಅಲ್ಲ. ನಮ್ಮ ಶಾಲೆ ಅಂತಕ್ಕಂಥದ್ದು, ಅದರ ಒಂದು ಗುರಿ ಉದ್ದೇಶಗಳಂತಕ್ಕಂಥದ್ದು, ನಗರ ಪ್ರದೇಶದಲ್ಲಿ ಸಿಗತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು, ಸರ್ವತೋಮುಖ ಅಭಿವೃದ್ಧಿ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅಂತ ಉದ್ದೇಶಕ್ಕಾಗಿ ಈ ಸಂಸ್ಥೆ ಅಂತಕ್ಕಂಥದ್ದು ಪ್ರಾರಂಭಿಸಿರ್ತಕ್ಕಂಥದ್ದು. ಬರೀ ಎಕ್ಸ್ಪೋ ಒಂದರಲ್ಲೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಗುಣಮಟ್ಟ ಅಂತ ಹೊಂದವರೆ. ಕಳೆದ 2 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಕೊಟ್ಟಿದ್ದೀವಿ. ಕಳೆದ ಸಾಲಿನಲ್ಲಿ 29 ವಿದ್ಯಾರ್ಥಿಗಳಿಗೆ 600 ಅಂಕಗಳಿಗಿಂತ ಹೆಚ್ಚು 6 ವಿದ್ಯಾರ್ಥಿಗಳಂತಕ್ಕಂಥದ್ದನ್ನು ಪಡ್ಕೊಂಡವ್ರೆ. 619 ಅಂಕಗಳಂತಕ್ಕಂಥದ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ. ಇದೊಂದು ಶೈಕ್ಷಣಿಕವಾಗಿ ಒಂದು ಸಾಧನೆ. ಆದರೆ ಇನ್ನು ಪಠ್ಯೇತರ ಚಟುವಟಿಕೆಗಳಂತಕ್ಕಂಥದ್ರಲ್ಲಿ ಅದು ಕ್ರೀಡೆ ಆಗಿರ್ಬೋದು, ವಿಜ್ಞಾನ ವಸ್ತು ಪ್ರದರ್ಶನ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ನಡೆಸ್ತಕ್ಕಂಥ ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆ ನಾವು ಮುಂದಿದ್ದೀವಿ ಅಂತಕ್ಕಂಥದ್ದು ಭಾಗವಹಿಸ್ತೀವಿ. ಅದರಲ್ಲಿ ಬಹುಮಾನಗಳಂತಕ್ಕಂಥದ್ದು ಪಡೆದು ರಾಜ್ಯ ಮಟ್ಟಕ್ಕೆ, ವಿಭಾಗ ಮಟ್ಟಕ್ಕೆ ನಾವು ಭಾಗವಹಿಸಿದ್ದೀವಿ. ಮಕ್ಕಳಿರ್ತಕ್ಕಂಥ ಪ್ರತಿಭೆ ಏನಿದೆ ಅದನ್ನು ಹೊರಹೊಮ್ಮಿಸ್ತಕ್ಕಂಥದ್ದು, ಅವರಿಗೆ ಒಂದು ವೇದಿಕೆ ಅಂತಕ್ಕಂಥ ಕಲ್ಪಿಸ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಸದಾ ಇನ್ನು ಮುಂದೇನೂ ಸಹ ಮಾಡಿಕೊಂಡು ಬರ್ತೀವಿ. Today here at Greenwoods we have a prideful event happening. It's Greenwoods Expo. We all are heads up today. Maybe you people would have seen a lot of expos, but this is quite different from others. We are setting a milestone, an exemplary expo this is. Here not only maths or science we are doing expo on, but on languages, English, Hindi, Kannada, science and social studies we are doing. You people can see plenty of difference. We are taken from the root of each subject. It's all logical research. After making documents, we have done this expo. We are very glad and happy to have plenty of students from other schools. Almost we have reached, now it's almost 1 o'clock and we are reaching around 2,000 students from in and around schools. So we welcome others also to our school and we are really happy and proud of this. Thank you.
ಇರ್ತಕ್ಕಂಥ ಎಕ್ಸ್ಪೋನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಈ ಶಾಲೆಯ ಆಡಳಿತ ವರ್ಗಕ್ಕೆ ತುಂಬ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಒಳ್ಳೆಯ ಶಿಕ್ಷಣ ಸಿಗಬೇಕಂತಂದರೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಬೇಕು, ತುಂಬ ದೂರ ಇರ್ತಕ್ಕಂಥ ದೊಡ್ಡ ನಗರಗಳಿಗೆ ಹೋಗಬೇಕು ಅನ್ನೋ ಮಾತಿತ್ತು ಹಿಂದೆ. ಆ ಮಾತನ್ನು ಸುಳ್ಳು ಮಾಡೋ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಬೇಕಂತಂದರೆ ದೊಡ್ಡ ನಗರಗಳಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಒಳ್ಳೆ ಶಿಕ್ಷಣ ಕೊಡ್ತೀವಿ, ಒಳ್ಳೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಶಾಲೆಯವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅವರು ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ. ಅವ್ರಿಗೇನು ಬೇಕು ಎಲ್ಲ ರೀತಿಯಲ್ಲೂ ಸಾರ್ವಜನಿಕವಾಗಿ ನಾವು ಸಹಕಾರ ಮಾಡೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಹೋಗಲಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಅದೇ ರೀತಿಯಲ್ಲಿ ಆಡಳಿತ ಮಂಡಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಶುಭ ಹಾರೈಸ್ತೀನಿ. रावण ने सीता का हरण करके अशोकवन में रखा गया था। जब रावण सीता को देखा था, कहता था कि मुझसे शादी करो और मैं आपको मेरा धन संपत्ति सब दूंगा, आप लंका की रानी बनो। तब जब सीता ने बोला कि माना नहीं गया तो सबर करते रहे। राम को जब पता चला, जब रावण से युद्ध करने आए, तब राम ने रावण का संहार करके सीता को लेके जाके अयोध्या का रानी बनाया। धन्यवाद। जोर से बोलो। आज मैं आपको अनंत पक्षियों की जानकारी दूंगा। पक्षी प्रकृति के अनमोल उपहार हैं जो पर्यावरण का संतुलन बनाए रखते हैं। पक्षियों के काम विभिन्न प्रकार के और रंग बिरंगे होते हैं। पक्षी बीज खोलकर वनस्पतियों का विस्तार करने में मदद करते हैं। तोता, मैना, मोर, कौवा, कबूतर भारत में सामान्य से पाए जाते हैं। पक्षियों का हल्का वजन उन्हें उड़ने में मदद करता है। कुछ पक्षियों के पास पंख रहकर भी उड़ नहीं पाते, जैसे तैरने में माहिर होते हैं। पक्षी दोस्तों में रहकर अपने बच्चों की देखभाल करते हैं। पक्षियों के पॉपुलेशन में कमी पक्षियों की संख्या में कमी पर्यावरण संतुलन का संकेत है। पक्षियों की संख्या में ऐसे कमी रहे।
ಎಕ್ಸ್ಪೋ ಅನ್ನೋ ಒಂದು ಕಾರ್ಯಕ್ರಮ ತುಂಬ ಒಂದು ಅದ್ಧೂರಿಯಾಗಿ ಮಾಡಿದ್ದಾರೆ. ಎಲ್ಲ ಒಂದು ಸುತ್ತಮುತ್ತಲಿನ ಶಾಲಾ ಮಕ್ಕಳೆಲ್ಲ ಒಂದು ಇಲ್ಲಿ ನೋಡಿದ್ದಾರೆ. ತುಂಬ ವಿಭಿನ್ನವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿಯ ಒಂದು ಪ್ರೋಗ್ರಾಮನ್ನು ಒಂದು 2 ದಿನ 3 ದಿನ ಆ ಥರ ಮಾಡಿದ್ರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ, ಚೆನ್ನಾಗಿರುತ್ತೆ. ಇದರಿಂದ ಮಕ್ಕಳಿಗೊಂದು ಜನರಲ್ ನಾಲೆಡ್ಜ್ ಡೆವಲಪ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್.